ಅರಳಿ ಹೋಗಿ ಕಣದೂರು ಗ್ರಾಮ, ಇದು ನಮ್ಮನೆ ಜಮೀನು. ನಿನ್ನೆ ರಾತ್ರಿಯಲ್ಲಿ ಇವತ್ತಿನ ಬೆಳಗಿನ ಜಾವ ಸರಿಸುಮಾರು ಒಂದು 3:30ರಲ್ಲಿ ಆನೆಗಳು, ಒಂದು 16 ಆನೆ ಬಂದ್ಬಿಟ್ಟು ನೋಡಿಲಿ ಅಡಿಕೆ ಇಲ್ಲಿ ಎಲ್ಲ ಪುಣ್ಯ ಮಾಡಿದ್ದಾವೆ. ನೋಡಿಲಿ ಅಡಿಕೆ, ಕಾಫಿ ಗಿಡ ನೋಡಿ, ಪೈಪು, ಜೆಟ್ಟು, ಮಾವಿನ ಮರ ಇದ್ದು, ಮಾವಿನ ಹಣ್ಣಿದ್ದು ರಾತ್ರಿಗೆ ಎಲ್ಲ ಪುಡಿ ಮಾಡಿ ನೋಡಿ ಹೆಂಗೆ ಮಾಡಿದ್ದಾರೆ. ಕಾಫಿ ಗಿಡ ಇಲ್ಲಿ ನೋಡಿಲಿ, ಎಲ್ಲ ಕಾಫಿ ಗಿಡ ಎಲ್ಲ ಮುರಿದು ನೋಡಿಲಿ, ಕಾಫಿ ಕಾಯಿ ಎಲ್ಲ ಉದುರಿಸಿ ಸುಮಾರು ಒಂದು 16 ಆನೆ ಬೆಳಗಿನ ಜಾವ ಒಂದು 3:30ರಲ್ಲಿ ಎಲ್ಲ ಮುರಿದು ಹಾನಿ ಮಾಡಿ ನೋಡಿಲಿ. ನೋಡಿ ಯಾವ ರೀತಿ ಮಾಡಿದೆ ಅಂತ ಹೇಳಿದ್ರೆ ನೋಡಿ ಆಗಿರೋದು ನೋಡಿ. ಹೀಗಾಯ್ತು. ಅಲ್ಲಿ ನೋಡಿ, ಅಲ್ಲಿ ಅಡಿಕೆ, ಬಾಳೆ, ಅಡಿಕೆ ಅದು ಆಯ್ದವು ಅಂದರೆ ಪೂರ್ತಿ ಪುಡಿ ಮಾಡಿದೆ. ಯಾವ ಥರ ಮಾಡಿದೆ. 16 ಆನೆಗಳು ಬಂದವು ನೋಡಿ. ಅಲ್ಲಿ ಇಂದು ಎಲ್ಲ ಲದ್ದಿ ಹಾಕಿ, ಇಲ್ಲೇ ಲದ್ದಿ ಹಾಕಿ ಎಲ್ಲ ಮುರಿದು ನೋಡಿ ಮಾಡಿರೋದು ನೋಡಿ. ಈ ಥರ ಆದರೆ ಸುಮಾರು ನಮ್ಮ ತಂದೆ ತಾಯಿ ಒಂದು 8-10 ವರ್ಷದಿಂದ ಕಷ್ಟಪಟ್ಟು ಮಾಡಿರೋದು. ಬೇರೆ ಮೇಲೆ ತೋಟ ಕೆಲಸ ಮಾಡಿ ಈ ಥರ ಆದರೆ ಏನು ಮಾಡೋದು? ಒಂದೇ ಒಂದು ಗಿಡ ಉಳಿದಿಲ್ಲ. ಸುಮಾರು ಒಂದು 100-150 ಗಿಡ ಇದೇ ರೀತಿ ಮಾಡ್ಕೊಟ್ಟು ಎಲ್ಲ ಫಸಲಿಗೆ ಬಂದರೆ ಗಿಡಗಳಿಲ್ಲ ನೋಡಿ. ಈ ಥರ ಆಗ್ಬಿಟ್ಟಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಫಸಲಿಗೆ ಬಂದರೆ ಗಿಡ. ಆನೆ ನಡೆದಿದ್ದ ದಾರಿ ಅಂತೇಳಿ ಎಲ್ಲಿ ಹೋಗಿದೋ ಅಲ್ಲೆಲ್ಲ ಪುಡಿನೇ. ಸಿಲ್ವರು ನೋಡಿ ಇಲ್ಲಿ ಆಗಿರೋ ಪರಿಸ್ಥಿತಿ. ನೋಡಿ ಆನೆ ಹೋಗಿರೋ ಜಾಗ ಯಾವ ರೀತಿ ಆಗಿದೆ ಅಂತೇಳಿ. ಬಾಳೆ ಇದ್ರೆ ಬಾಳೆ, ಸಿಲ್ವರ್ ಇದ್ರೆ ಸಿಲ್ವರ್ ನೋಡಿ. ಅದು ಸಿಲ್ವರು, ಮೆಣಸಿದ್ರೆ ಮೆಣಸು, ಕಾಫಿ ಗಿಡ ಅಂತೂ ಪುಡಿ ಆಗಿರೋ ಪರಿಸ್ಥಿತಿ ನೋಡಿ. ಎಲ್ಲ 8-10 ವರ್ಷದ ಗಿಡಗಳು ಇವೆಲ್ಲ. ದಯಮಾಡಿ ಅರಣ್ಯಾಧಿಕಾರಿಗಳು, ನಮ್ಮ ತೋಟ ಅಂತಲ್ಲ, ದಯಮಾಡಿ ಆನೆ ಬಗ್ಗೆ ಕ್ರಮ ತಗೊಳ್ಬೇಕು. ಬಡ ರೈತರ ಜೀವನ ಕಷ್ಟ ಇರುತ್ತೆ. ದಯಮಾಡಿ ಅರಣ್ಯಾಧಿಕಾರಿಗಳು ಅರ್ಥ ಮಾಡ್ಕೊಂಡು ನೋಡಿ. ಇಲ್ಲಿ 8-10 ವರ್ಷದ ಗಿಡ ಇದು ಹೋದ್ರೆ ನಾವು ಬೆಳೆಯೋಕ್ಕೆ 8-10 ವರ್ಷನೇ ಬೇಕು. ಮತ್ತೆ ಈ ರೀತಿ ಪರಿಸ್ಥಿತಿ ಐತೆ. ಬೇಲೂರು ತಾಲೂಕು ಅರಳ್ಳಿ ಹೋಬಳಿ ಈ ರೀತಿ ಗಿಡಗಳು ಎಲ್ಲಿ ನಡೆದಿರ್ತಾವ ಅಲ್ಲೆಲ್ಲ ಪುಡಿನೇ. ದೈವ the way.